ಮೈಸೂರಿನ ಮೂಡ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಖುದ್ದು ಮುಖ್ಯಮಂತ್ರಿಗಳ ಪತ್ನಿ ಬರೆದಿರತಕ್ಕಂಥ ಪತ್ರದಲ್ಲಿ ಕೆಲವೊಂದು ವಿಚಾರಗಳು ಸ್ಪಷ್ಟವಾಗ್ತಾ ಇದೆ. ಆ ಮೂಡ ದಾಖಲೆಗಳನ್ನೇ ಅಧಿಕಾರಿಗಳು ತಿರುಚಿದ್ರ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಫಿಫ್ಟಿ 50 ಅನುಪಾತದಲ್ಲಿ ಪರ್ಯಾಯ ನಿವೇಶನಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಪತ್ರವೊಂದನ್ನು ಬರೀತಾರೆ. ಅದರಲ್ಲಿ ವಿಜಯನಗರದ 2ನೇ ಅಥವಾ 3ನೇ ಹಂತದಲ್ಲೇ ನಿವೇಶನವನ್ನು ಕೊಡಿ ಅಂತ ಅವ್ರು ಕೇಳಿದ್ರ, ಯಾವ ಸ್ಥಳದಲ್ಲಿ ಅಂತ ಅವ್ರು ಏನು ಕೇಳಿದಾರೋ ಅದಕ್ಕೆ ವೈಟ್ನರ್ ಹಾಕಿಬಿಟ್ಟು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಮುಖ್ಯಮಂತ್ರಿ ಪತ್ನಿ ಬರೆದ ಪತ್ರದ ಮೇಲೇ ಈಗ ಅನುಮಾನ ಶುರುವಾಗ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ದು ಇಂಥದ್ದೇ ಏರಿಯಾದಲ್ಲಿ ಸೈಟ್ ಕೊಡಿ ಅಂತ ನಾವು ಕೇಳಿಲ್ಲ ಅಂತ. ಆದರೆ ಮುಖ್ಯಮಂತ್ರಿಗಳ ಪತ್ನಿ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಇಂಥದ್ದೇ ಏರಿಯಾದಲ್ಲಿ ಕೊಡಿ ಅಂತಲೇ ಬರೆದಿದ್ದಾರೆ. ಆ ಜಾಗವನ್ನು ವೈಟ್ನರ್ ಹಾಕ್ಬಿಟ್ಟಿದ್ದಾರೆ. ಈ RTI ಆ್ಯಕ್ಟ್ನಲ್ಲಿ ಈ ದಾಖಲೆಯನ್ನು ದೂರುದಾರರು ಪಡ್ಕೊಂಡಾಗ ಗೊತ್ತಾಗಿದೆ, ಅವರಿಗೆ ಸಿಕ್ಕಿದೆ ಲೆಟರ್, ಮುಖ್ಯಮಂತ್ರಿಗಳ ಪತ್ನಿ ಬರೆದಿರೋ ಲೆಟರ್. ಅವ್ರು ಕೇಳ್ಕೊಂಡಿದ್ದಾರೆ, ನಮಗೆ ವಿಜಯನಗರ 2nd ಸ್ಟೇಜ್ ಅಥವಾ 3rd ಸ್ಟೇಜ್ನಲ್ಲೇ ಕೊಡಿ. ಆದರೆ ಅದನ್ನು ವಿಜಯನಗರ ಅನ್ನೋದನ್ನು ಮಾತ್ರ ವೈಟ್ನರ್ ಹಾಕಿದ್ದಾರೆ. ಅಧಿಕಾರಿಗಳು ದಾಖಲೆಯನ್ನು ತಿರುಚಿದ್ದಾರೆ. ಅನುಮಾನ ಬರುತ್ತೆ ಎಂಥವ್ರಿಗೂ ಕೂಡ, ಏನೋ ನಡೆದಿದೆ, ಗೊಂದಲ, ಇಲ್ಲಿ ಏನೋ ಅವ್ಯವಹಾರ ನಡೆದಿದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ವಿಚಾರದಲ್ಲಿ. ಇವರು ಇಂಥದ್ದೇ ಏರಿಯಾದಲ್ಲಿ ಬೇಕು ಅಂತ ಕೇಳಿರೋದು. ಇದಿಷ್ಟೇ ಅಲ್ಲ, ಇನ್ನೂ ಅನುಮಾನ ಇದೆ ಆ ಪತ್ರದಲ್ಲಿ. ಅವರು ಬರೆದಿರ್ತಕ್ಕಂಥ ವಿಚಾರದಲ್ಲಿ ಹಲವಾರು ಅನುಮಾನಗಳು ಮೂಡುವಂತಹ ಅಂಶಗಳಿದೆ. ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಒಟ್ಟಾರೆ ನಮಗೆ ಇಂಥ ಏರಿಯಾದಲ್ಲಿ ಬೇಕು. ಈಗ ಪಬ್ಲಿಕ್ ಟಿವಿಗೆ ಆ ಪತ್ರ ಕೂಡ ಲಭ್ಯ ಆಗಿದೆ. ಮುಖ್ಯಮಂತ್ರಿಗಳ ಪತ್ನಿ ಬರೆದಿರ್ತಕ್ಕಂಥ ಪತ್ರ, ಯಾರಿಗೆ? ಮೂಡಾದವ್ರಿಗೆ. ಈ ಥರ ನಮ್ಮದು ಜಾಗವನ್ನು ನೀವು ಎನ್ಕ್ರೋಚ್ ಮಾಡ್ಕೊಂಡ್ರಿ, ಅದಕ್ಕೆ ಪರ್ಯಾಯವಾಗಿ ಇಂಥ ಏರಿಯಾದಲ್ಲಿ ನಮಗೆ ಸೈಟ್ ಕೊಡಿ ಅಂತ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಹೇಳೋ ಪ್ರಕಾರ ನಾವು ಯಾವ ಏರಿಯಾದಲ್ಲಿ ಕೊಡಿ ಅಂತ ಕೇಳೇ ಇಲ್ಲ, ಅವರಾಗಿದ್ದವರೇ BJP ಕಾಲದಲ್ಲಿ ಅಲಾಟ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದೆಲ್ಲವನ್ನು ನೋಡಬೇಕಾಗತ್ತೆ. ಆಗ ಮೂಡ ಅಧ್ಯಕ್ಷರಾಗಿದ್ದವ್ರು ಯಾರು, ಈ ಪತ್ರವನ್ನು ಅವರು ಯಾವ ರೀತಿ ಪರಿಗಣಿಸಿದ್ರು, ಇಂಥ ಏರಿಯಾದಲ್ಲೇ ಕೊಡಿ ಅಂತ ಕೇಳಿದ್ದಕ್ಕೆ ಅದೇ ಏರಿಯಾದಲ್ಲಿ ಕೊಟ್ರಾ, ಹೀಗೆ ಹಲವಾರು ಪ್ರಶ್ನೆಗಳು ಸಹಜವಾಗಿ ಈ ಪ್ರಕರಣದಲ್ಲಿ ಮೂಡ್ತಾ ಇದೆ. ಪಬ್ಲಿಕ್ ಟಿವಿಗೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯಮ್ಮನವರು ಬರೆದಿರ್ತಕ್ಕಂಥ ಪತ್ರ ಕೂಡ ಲಭ್ಯ ಆಗಿದೆ. ಮೂಡ ಸೈಟ್ಗಾಗಿ ಕೋರಿ ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯವರು ಬರೆದಿರ್ತಕ್ಕಂಥ ಪತ್ರ. ಇಲ್ಲಿ ಇನ್ನೊಂದು ಅನುಮಾನ, ಪ್ರಾಧಿಕಾರ ಬಡಾವಣೆ ಮಾಡಿ ಸೈಟ್ ಹಂಚಿದ ಮೇಲೆ ಜಮೀನು ಖರೀದಿ ಮಾಡಿದ್ರ ಮುಖ್ಯಮಂತ್ರಿ ಬಾಮೈದ ಅಂತ ಪ್ರಶ್ನೆ. ಯಾಕೆ ಅಂದರೆ ಅವ್ರ ಲೆಟರ್ನಲ್ಲಿ ಬರೀತಾರೆ, ಈ ಥರ ಇಂಥ ಏರಿಯಾದಲ್ಲಿ 2001ರಲ್ಲೇ ನಮ್ಮ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಸೈಟ್ ಮಾಡಿ ಇವರು ಹಂಚಿಬಿಟ್ಟಿದ್ದಾರೆ. 2001ರಲ್ಲೇ ದೇವನೂರು 3ನೇ ಹಂತದ ಬಡಾವಣೆ ನಿರ್ಮಿಸಿ ನಿವೇಶನ ಹಂಚಿಕೆ ಮಾಡಿದ್ದಾರೆ, ನಮ್ಮ ಜಾಗ ಅದು. ಆದರೆ ಇವರು ಹೇಳೋದು, ಸಿದ್ದರಾಮಯ್ಯನವರು ಮತ್ತು ಎಲ್ಲರೂ ಹೇಳ್ತಾ ಇರೋದು 2004ರಲ್ಲಿ ನಾನು ಬಾಮೈದ ಖರೀದಿ ಮಾಡ್ದೆ, ಅದು ಕೃಷಿ ಜಮೀನು ಅಂತ. 2001ರಲ್ಲೇ ಸೈಟ್ ಮಾಡಿ ಹಂಚಿಕೆ ಆದಮೇಲೆ ಅದೇ ಜಾಗವನ್ನು ಸಿದ್ದರಾಮಯ್ಯನವರ ಬಾಮೈದ ಕೃಷಿ ಜಮೀನಾಗಿ ಪಡ್ಕೊಳ್ಳೋಕ್ಕೆ ಹೆಂಗೆ ಸಾಧ್ಯ? ಕೃಷಿ ಜಮೀನನ್ನು ಬಡಾವಣೆ ಮಾಡ್ಬೋದು, ಬಡಾವಣೆನ ಮತ್ತೆ ಕೃಷಿ ಜಮೀನು ಮಾಡೋಕ್ಕಾಗಲ್ವಲ್ಲ? ಅನುಮಾನ ಮೂಡುತ್ತೆ ಎಂಥವ್ರಿಗೂ ಕೂಡ. ಹಾಗಾದರೆ ನಿವೇಶನ ಹಂಚಿದ ಜಾಗವನ್ನು CM ಬಾಮೈದ ಹೆಂಗೆ ಖರೀದಿ ಮಾಡಿದ್ರು, ಸೈಟೇ ಖರೀದಿ ಮಾಡಿದ್ರ ಅಂತ ಪ್ರಶ್ನೆ ಬರುತ್ತೆ. ಸೈಟೇ ಖರೀದಿ ಮಾಡಿದ್ಮೇಲೆ ನಿಮಗೆ ಪರ್ಯಾಯವಾಗಿ ಇನ್ನೊಂದು ಜಾಗ ಯಾಕೆ ಕೊಡಬೇಕು? 2001ಕ್ಕಿಂತ ಮೊದಲು ಯಾರ್ದಾದ್ರೂ ಜಮೀನು ಎನ್ಕ್ರೋಚ್ ಆಗಿದ್ದರೆ ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ. ಇವರು ಕೇಳ್ತಾ ಇರೋದೇ ರಾಂಗ್ ಅಂತ, ನಮಗೆ ಬದಲಿ ನಿವೇಶನವನ್ನು ಕೊಡಿ ಅಂತ ಕೇಳ್ತಿರೋದೇ ತಪ್ಪು ಅಂತ ಅನುಮಾನ ಬರ್ತಾ ಇದೆ. ಕೇಳಿರೋದು ತಪ್ಪು, ಇವ್ರ ಸೈಟನ್ನು 14 ಸೈಟ್ ಪಡ್ಕೊಂಡಿರೋದು ತಪ್ಪು, ಎಲ್ಲವೂ ಕಾನೂನು ಬಾಹಿರವಾಗಿ ನಡೆದಿದೆ. CM ಕುಟುಂಬದಿಂದ ನಡೆದಿರ್ತಕ್ಕಂಥ ಅವ್ಯವಹಾರ. ಇದನ್ನೇ ದೂರುದಾರರು ಅಬ್ರಹಂ ಅವರಾಗಲಿ, ಪ್ರದೀಪ್ ಕುಮಾರ್ ಅವರಾಗಲಿ, ಸ್ನೇಹಜೀವಿ ಕೃಷ್ಣ ಅವರಾಗಲಿ ಇದೇ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸುಮ್ಮನೆ ಕೊಟ್ಟಿಲ್ಲ ಸರ್, ನಮ್ಮನ್ನು 20 ಸರ್ತಿ ಕರೆಸಿದ್ರು ರಾಜಭವನಕ್ಕೆ. ಪ್ರತಿ ಸರ್ತಿನೂ ಆ ಡಾಕ್ಯುಮೆಂಟ್ ತೊಗೊಂಬ, ಈ ಡಾಕ್ಯುಮೆಂಟ್ ತೊಗೊಂಬ ಅಂತ ಕೇಳಿದ್ರು. ನಾವು ಎಲ್ಲ ಡಾಕ್ಯುಮೆಂಟನ್ನು ಒದಗಿಸಿದ ಮೇಲೆ ರಾಜ್ಯಪಾಲರಿಗೆ ಇಲ್ಲಿ ಅವ್ಯವಹಾರ ನಡೆದಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿ ಆಮೇಲೆ ಪ್ರಾಸಿಕ್ಯೂಷನ್ಗೆ ಅವರು ಅನುಮತಿ ಕೊಟ್ಟಿರೋದು ಅಂತ ದೂರುದಾರರು ಹೇಳ್ತಾರೆ. ಈ ಎಲ್ಲ ಡಾಕ್ಯುಮೆಂಟು ದೂರುದಾರರ ಹತ್ರ ಇದೆ. ಮುಖ್ಯಮಂತ್ರಿ ಪತ್ನಿ ಪತ್ರ ಬರೆದಿರೋದು, ಅದಕ್ಕೆ ಇವರು ವೈಟ್ನರ್ ಹಾಕಿಕೊಟ್ಟಿರೋದು, ಆಮೇಲೆ ಇವರೇ ಹೇಳ್ಕೊಂಡಿರೋ ಪ್ರಕಾರ 2004ರಲ್ಲಿ ಖರೀದಿ ಮಾಡಿರೋದು ಎಲ್ಲ ಅನುಮಾನಾಸ್ಪದವಾಗಿದೆ.